ಕ್ಷೇತ್ರದ ಅಲ್ಲಪ್ರಭು ಪಾಟೀಲ್ ಶಾಸಕರಾದ ಅಲ್ಲಪ್ರಭು ಪಾಟೀಲ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲರೂ ಜಗದೀಪ್ ಗುತ್ತೇದಾರ್ ಅವರೇ, ಡಿ ಸಿ ಮೇಡಮ್ ಅವರೇ, ಇರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳೇ, ಎಸ್ ಪಿ ಅವರೇ, ಮಜರ್ ಆಲಂ ಖಾನ್ ಅವರೇ, ಕಮಿಷನರ್ ಅವರೇ ಮತ್ತು ನಮ್ಮ ಸಿ ಎಸ್ ಅವರೇ, ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ಈ ಒಂದು ಪೊಲೀಸ್ ಆಯುಕ್ತರ ಒಂದು ಕಾರ್ಯಾಲಯ ಕಲಬುರಗಿ ನಗರ ಹಮ್ಮಿಕೊಂಡಿರುವಂತಹ ಈ ವಾಹನಗಳು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 9 ಕಲಬುರಗಿ ನಗರದ ಒಂದು ಪೊಲೀಸ್ ಇದರಲ್ಲಿ ಇರ್ತಕ್ಕಂಥ 9 ವೆಹಿಕಲ್ಸ್ಗಳು ಬಿಡುಗಡೆ ಕೊಡಲಾಗಿದೆ. ಅದೇ ಒಂದು ರೀತಿಯಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ಅವರು ಸುಮಾರು 8. ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಗೃಹ ಇಲಾಖೆಗೆ, ಯಾಕಂದ್ರೆ ತಾವು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ, ನಮ್ಮ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಕಡೆ ಹಳ್ಳಿ ಮಟ್ಟದಲ್ಲೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಸೇವೆ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನು ಸಭೆ ನಡೀತು ಬೋರ್ಡ್ ಅಲ್ಲಿ ಎಲ್ಲ ತೀರ್ಮಾನ ಆಯ್ತು ಕೊಡಬೇಕು ಅಂತ ಮಾನ್ಯ ಗೃಹ ಸಚಿವರು ಕೂಡ ಬಹಳಷ್ಟು ಇವತ್ತಿನ ದಿವಸ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಿಂದಿನ ವರ್ಷ ನಾವು ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ಕ್ಷೇತ್ರಗಳಿಗೆ ಅನುಕೂಲ ಆಗಬೇಕಂತ ಹಣವನ್ನು ಒದಗಿಸಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಾವು ಮಾಡಿದ್ದೀವಿ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಹೇಳಿದ್ವಿ. ಯಾಕೆ ರಿಸಲ್ಟ್ ಕಮ್ಮಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ವರ್ಷಗಳಿಂದ ಇದೆ. ಈಗೇನಿಲ್ಲ, ನಾವೆಲ್ಲ ಇದೆ ಅನ್ನೋದು ಯಾವತ್ತೂ ಕೂಡ ನಾವು ಹಿಂದೆ ಇರೋದಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಮೊದಲನೇದಾಗಿ KKRDBಯಲ್ಲಿ ಅಕ್ಷರಾವಿಷ್ಕಾರಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಈಗಾಗಲೇ 25% ಹಣವನ್ನ ಇವತ್ತು ಶಿಕ್ಷಣಕ್ಕೆ ಮುಖಾಂತರ ಇನ್ನೂ ಬರ್ತಕ್ಕಂಥ 3 ವರ್ಷದ ಕಾಲ ಅದೇ ರೀತಿಯಾಗಿ ನಾವು ಹಣ ಕೊಡಬೇಕು ಅಂತಕ್ಕಂಥ ಇದು ಇನ್ಫ್ರಾಸ್ಟ್ರಕ್ಚರ್. ಇನ್ನೊಂದು ನೀವು ಕೇಳಿದ್ರಿ, ಇದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಕಾರಣ ಅಲ್ಲ, ಇದು ನಮ್ಮ ಹಾಗಾಗಿ ನಾವು budget 200 schools are now. We will do it in a board also. I'll tell you it all. Detail will discuss. So we will have about 200 schools and 40,000. ಈ ಭಾಗದಲ್ಲಿ ಸುಮಾರು 5,500 ಪೋಸ್ಟ್ ಅನ್ನ ರಿಕ್ರೂಟ್ ಮಾಡೋದಕ್ಕೆ ಮಂಜೂರಿ ಕೊಡಿಸಿದ್ದೀವಿ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದೆ, ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದೆ. ಅದು ರಿಕ್ರೂಟ್ ಮಾಡೋದು ಈಗ ಒಳಮೀಸಲಾತಿ ನಿರ್ಬಂಧ ಇರೋದ್ರಿಂದ ಅದು ವೇಟಿಂಗ್ ಅಲ್ಲಿ ಇದ್ದಾರೆ ಅಷ್ಟೇ. ಈಗ ಆದ ತಕ್ಷಣ 5,500 ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಡೀಲ್ ಆಗ್ತದಲ್ಲ, ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ 5,500 ಪೋಸ್ಟ್ ರಿಕ್ರೂಟ್ ಮಾಡ್ತಾ ಇದ್ದೀವಿ. ಇದು ಒಂದೇ ಪ್ರೈಮರಿ. only primary 5,530 5,500 only primary. ಹೈಸ್ಕೂಲ್ ಬೇರೆ ಇಲ್ಲ. ಕೇಳಿ, ನಾನು ಯಾಕಂತ ಇದು ಅಂದ್ರೆ ಇದು ಕೇವಲ ಈ ಇನ್ನೊಬ್ರು ಏನು ಕೇಳಿದ್ರು, ನಮ್ಮ ಕಾಲದಲ್ಲಿ ಕೂಡ ಇದಕ್ಕೆ ಮಾನಿಟರ್ ಮಾಡ್ತಾರೆ. ಮೊದಲನೇ